ನಮಸ್ಕಾರ. ಸಾಲವಿಲ್ಲದ ಮನುಷ್ಯ ಈ ಕಲಿಯುಗದಲ್ಲಿ ಯಾರು ಸಿಗ್ತಾರೆ ಅಂತ ಅನ್ಕೊಬೋದು. ಪ್ರತಿಯೊಬ್ಬರು ಜೀವನದಲ್ಲಿ ಸಾಲ ಮಾಡಲೇಬೇಕಾದ ಪರಿಸ್ಥಿತಿಗಳು ಬಂದೇ ಬರುತ್ತಲ್ಲ ಸಾರ್ ಅಂತ ಅನ್ಕೊಬೋದು. ಬಟ್ ಈ ಸಾಲಗಳು ಯಾಕಾಗುತ್ತೆ ಅಂತಂದರೆ, ನಿಮಗೆ ಈ ಜ್ಯೋತಿಷ್ಯದ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ, ಜಾತಕ ಗೊತ್ತಿರೋರಿಗೆ, ಎಸ್ಪೆಷಲಿ ಈ ಕೆ ಪಿ ಸಿಸ್ಟಮ್ ಅಂತೀವಿ, ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ, ನಾಡಿ ಸಿಸ್ಟಮ್ ಪ್ರಕಾರ, ಜಾತಕದ ಅನುಸಾರವಾಗಿ ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆಯನ್ನು ದಶಾಭುಕ್ತಿಗಳಲ್ಲಿ ಬಂದುಬಿಡ್ತು ಅಂತಂದರೆ, ದಶದಲ್ಲಿ ಮನುಷ್ಯ ವಿಲ 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 ಅಂತ ಒದ್ದಾಡ್ಬಿಡ್ತಾನೆ ಸಾಲಕ್ಕೆ ಸಿಕ್ಕಾಕೊಂಡು. ಯಾಕೆ ಅಂದರೆ ಈ ಕಾಂಬಿನೇಷನ್ ಹೆಂಗಪ್ಪ ಅಂತಂದರೆ, 1ನೇ ಮನೆ ಅಂತಂದರೆ ನಾನು ಅನ್ನೋ ಮನೆ. ನಾನು, ನಂದು, ಅಹಂಕಾರ, ದುರಹಂಕಾರ, ಸ್ವಯಂಕೃತ ಅಪರಾಧಗಳು ಮಾಡ್ಕೋಣ ಅಂತ ಮನೆ. ಇನ್ನು 3ನೇ ಮನೆ ಅಂತಂದರೆ ಸಿಕ್ಕಾಬಟ್ಟೆ ವಿಪರೀತ ಕಷ್ಟ. ಇನ್ನು 5ನೇ ಮನೆ ಅಂತಂದರೆ ಸೋಂಬೇರಿ ಮನೆ, ದುರಾಸೆಯ ಮನೆ, ಆಸೆಯ ಮನೆ ಅಂತೀವಿ, ಸೋಂಬೇರಿ ಮನೆ. ಇನ್ನು 8ನೇ ಮನೆ ಅಂತಂದರೆ ಬೀದಿಗೆ ತಂದು ನಿಲ್ಲಿಸ್ಬಿಡುತ್ತೆ. 12ನೇ ಮನೆ ಬಂದು ಇರೋದೆಲ್ಲ ಕಳ್ಕಣ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ, ಮಾರಾಟ ಮಾಡ್ಕೋಣ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೊಂದೇ ಅಲ್ಲ, ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗಿಬಿಡುತ್ತೆ. 8, 12 ಲಾಂಗ್ ಟರ್ಮು ಡಿಸೀಸಸ್, ದೊಡ್ಡ ದೊಡ್ಡ ಕಾಯಿಲೆಗಳು ಉಲ್ಬಣ ಆಗೋಂಥ ಲಕ್ಷಣಗಳಿರುತ್ತೆ 8, 12. ಅರ್ಥ ಆಯ್ತಾ? ಇದ್ರ ಜೊತೆಗೆ 4 ಏನನ್ನ ಸೇರ್ಕೊಂತು ಅಂತಂದರೆ ಇನ್ನೂ ಕಾಯಿಲೆಗಳು ಉಲ್ಬಣ ಆಗುತ್ತೆ. ಯಾಕೆ ಮನುಷ್ಯ ಸಾಲ ಮಾಡ್ಕೊತಾನೆ ಅಂತಂದರೆ, ಆಸೆ, ದುರಾಸೆ, ವ್ಯಾಮೋಹಗಳಿಗೆ ಬಲಿಯಾಗ್ತಾನೆ. ನಾನು, ನಂದು, ಅವರೇನೋ ರಿಚ್ ಆಗಿಬಿಟ್ರು, ನಾನು ಏನೋ ಬಿಸ್ನೆಸ್ ಮಾಡೋಕ್ಕೆ ಹೋಗೋಣ, ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂದು ವಿಪರೀತ ಗ್ರ್ಯಾಂಡಾಗಿ ಮಕ್ಕಳು ಮದುವೆ ಎಲ್ಲ ಮಾಡಿಬಿಟ್ಟು ವಿಪರೀತ ಸಾಲ ಮಾಡ್ಕೊಂಬಿಡೋದು. ಅನಾರೋಗ್ಯ ಸಮಸ್ಯೆ ಬಂದಿದೆ, ಮನೇಲಿ ಯಾರಿಗೂ ಹೆಲ್ತ್ ಸಮಸ್ಯೆ ಇದೆ, ಅದಕ್ಕೆ ಸಾಲ ಮಾಡ್ಕೊಂಡ್ವಿ ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಸುಮ್ಮನೆ ಇಲ್ದಿದ್ದು ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡೋಕ್ಕೆ, ಗ್ರ್ಯಾಂಡಾಗಿ ಮಾಡೋಕ್ಕೆ, ಆಸೆ, ದುರಾಸೆ, ಇನ್ನೂ ಬೇಕು ಅಂತ, ದೇವರು ಕೊಟ್ಟಿದ್ದರು ಇನ್ನೂ ಬೇಕು ಅಂತ ಮಾಡಿಕೊಂಡು ಸಾಲದ ಒಂದು ಸುಳಿಗೆ ಸಿಗಾಕೊಂಡು ಒದ್ದಾಡಿ ವಿಲ 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 ಅಂತ ಒದ್ದಾಡಿ ನೇಣಾಕೊಂಡು ಸಾಯೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಈ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದುಬಿಡ್ತು ಅಂತಂದರೆ ಭಾಳ ಕಷ್ಟ. ಸೈಟು, ಮನೆ, ಭೂಮಿ, ಬಂಗಾರ, ಅಪಾರ್ಟ್ಮೆಂಟು, ಲ್ಯಾಂಡು, ಜಮೀನು, 2 ವೀಲರು, 4 ವೀಲರು, ಕೈ ಸಾಲ, ಬಡ್ಡಿ ಸಾಲ, ಚಿಟ್ ಫಂಡ್ ಸಾಲ, ಸಂಘದ ಸಾಲ, ಅವ್ರ ಹತ್ರ ಇವ್ರ ಹತ್ರ ಸಾಲ ಇಸ್ಕೊಳೋದು, ಶೇರ್ ಮಾರ್ಕೆಟಲ್ಲಿ ಸಾಲ, ಇಸ್ಪೀಟು, ಜೂಜು, ವ್ಯಸನಗಳು, ಕುಡಿತದ ಚಟಕ್ಕೆ ದಾಸರಾಗ್ಬಿಡ್ತೀರಾ, ವ್ಯಸನಗಳಿಗೆ ಬಲಿಯಾಗ್ಬಿಡ್ತೀರಾ, ಬರೋದೆಲ್ಲ ಕಳ್ಕಣ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜ್ಯೋತಿಷ್ಯ, ಜಾತಕ ಗೊತ್ತಿದ್ದರೆ ಇವೆಲ್ಲ ಅರ್ಥ ಆಗುತ್ತೆ. ಇನ್ನು ಇದನ್ನು ಮೀರಿ ಮಾಡ್ಕೊತಾರೆ ಸ್ವಯಂಕೃತ ಅಪರಾಧ ಅಂತ, ದುರಾಸೆ, ನಾನು, ನಂದು ಅನ್ನೋದು ಮಾಡಿಕೊಂಡು ಸಾಲದ ಸಮಸ್ಯೆಗೆ ಸಿಲುಕಿ ಒದ್ದಾಡ್ಬಿಡ್ತಾರೆ. ಇದಕ್ಕೆ ಪರಿಹಾರ ಏನು ಗೊತ್ತಾ? ನಿಮಗೇನನ್ನ ಈ 786 ನೋಟುಗಳು, 456 ನೋಟುಗಳು, 369 ನೋಟುಗಳು, 111, 122, 333, 444, 555, 666, 777, 888, 999 ನೋಟುಗಳು, 10 ರೂಪಾಯಿ ನೋಟು, 20 ರೂಪಾಯಿ ನೋಟು, 50 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, 500 ರೂಪಾಯಿ ನೋಟುಗಳಲ್ಲೇನಾದರೂ ಈ ನಂಬರು ಸ್ಟಾರ್ಟಿಂಗನ್ನು 3 ಡಿಜಿಟ್ ಬಂದಿರಲಿ, ಎಂಡಿಂಗನ್ನು 3 ಡಿಜಿಟ್ ಬಂದಿರಲಿ, ಮಧ್ಯದಲ್ಲನ್ನು 3 ಡಿಜಿಟ್ ಬಂದಿರಲಿ, ಈ ಒಂದು ನಂಬರಿರೋ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ, ಲಕ್ಷ್ಮೀನಾರಾಯಣನ ಪೂಜೆ, ದುಡ್ಡು ಕೂಡ ಪೂಜೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮನೆಯಲ್ಲೇ ವಾರಕ್ಕೊಂದಿನ ಮಾಡ್ಕೊಬೇಕು. ಮಾಡ್ಕೊಳ್ಳಿ, ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಈ ನೋಟುಗಳು ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ, ಯಾರೂ ಲಕ್ಷಗಟ್ಟಲೆ ನಿಮಗೆ ದುಡ್ಡು ಕೊಡಲ್ಲ. ಸುಮ್ಮನೆ ಈ ನೋಟುಗಳು ಇಟ್ಕೊಂಡ್ರೆ ವಾರಗಟ್ಟಲೆ, ತಿಂಗ್ಳುಗಟ್ಟಲೆ, ವರ್ಷಗಟ್ಟಲೆಯಿಂದ ಇದ್ದರೆ ಡಬಲ್ಲು ಆಗಲ್ಲ, ತ್ರಿಬಲ್ಲು ಆಗಲ್ಲ, ಒಳ್ಳೆಯದು ಆಗಲ್ಲ, ಕೆಟ್ಟದ್ದು ಆಗಲ್ಲ, ಇವು ಆಕ್ಟಿವೇಟು ಆಗಲ್ಲ. ಸುಮ್ಮನೆ ನಿಮ್ಮ ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸಲ್ಲಿ ಇರ್ತವೆ. ಇವನ್ನ ಆಕ್ಟಿವೇಟ್ ಮಾಡಬೇಕು. ತಂತ್ರ ಮಂತ್ರ ಪೂಜೆ, ಲಕ್ಷ್ಮೀನಾರಾಯಣನ ಪೂಜೆ, ದುಡ್ಡು ಕೂಡ ಪೂಜೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ, ವಾರಕ್ಕೆ ಒಂದಿನ ಮನೆ ಒಳಗಡೆ
ಮಾಡಿಕೊಂಡಾಗ ಮಾತ್ರ ಈ ನೋಟುಗಳು ಆಕ್ಟಿವೇಟ್ ಆಗುತ್ತೆ. ಆವಾಗ ಹಣ ಪ್ರಾಪ್ತಿ, ಧನ ಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ, ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ. ಕೊಟ್ಟಿರುವ ಹಣ ವಾಪಸ್ ಬರುತ್ತೆ. ಇದನ್ನು ಮಾಡಬೇಕು ಅನ್ನುವವರು ಪೂಜೆನ ಫೋನ್ ಮಾಡಿ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಎಷ್ಟು ದಿನ, ಎಷ್ಟು ವಾರ, ಎಷ್ಟು ತಿಂಗಳು ಒಳಗಡೆ ಒಳ್ಳೆಯದಾಗುತ್ತಂದರೆ 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು, 18 ತಿಂಗಳು, 27, 36, 48, 60, 90, 108 ತಿಂಗಳು ಒಳಗಡೆ ಯಾವಾಗ ಬೇಕಿದ್ರೂ ಒಳ್ಳೆಯದಾಗ್ಬೋದು. 3 ದಿನಕ್ಕೆ ಬರ್ಬೋದು, 1 ವಾರಕ್ಕೆ ಬರ್ಬೋದು, 15 ದಿನಕ್ಕೆ ಬರ್ಬೋದು, 20 ದಿನಕ್ಕೆ ಬರ್ಬೋದು, 1 ತಿಂಗಳಿಗೆ ಬರ್ಬೋದು, 2 ತಿಂಗಳಿಗೆ ಬರ್ಬೋದು, 3 ತಿಂಗಳಿಗೆ ಬರ್ಬೋದು, 4 ತಿಂಗಳಿಗೆ ಬರ್ಬೋದು, 5 ತಿಂಗಳಿಗೆ ಬರ್ಬೋದು. ನೀವು ಯಾವ ರೀತಿ ಮಾಡ್ಕೊಂತೀರಾ, ತಂತ್ರ ಮಂತ್ರ ಪೂಜೆ, ಲಕ್ಷ್ಮೀನಾರಾಯಣನ ಪೂಜೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಲೇಬೇಕು, ವ್ಯಾಪಾರ ಮಾಡಲೇಬೇಕು. ಈ ನೋಟುಗಳು ಸಿಕ್ಕರೆ ಫೋನ್ ಮಾಡಿ ಹೇಳ್ಕೊಡ್ತೀನಿ. ನಮಸ್ಕಾರ.